ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೀನಿ. ಚಿಕ್ಕ ಪ್ರಾರ್ಥನೆಯ ಮೂಲಕ ವಾಕ್ಯದ ಭಾಗವನ್ನು ಈ ದಿನ ನಾವು ನೋಡಿಕೊಳ್ಳೋಣ, ಕೇಳಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಇದುವರೆಗೂ ಕಾದು ಕಾಪಾಡಿ ನಡೆಸುತ್ತಾ ಬಂದಿರುವಂಥ ನಮ್ಮ ಸ್ವರ್ಗೀಯ ತಂದೆ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳು ತಂದೆ. ಅಪ್ಪ, ನಿಮ್ಮ ಪ್ರೀತಿಯು ಅಪಾರವಾದದ್ದು, ನಿಮ್ಮ ಪ್ರೀತಿಯು ಶ್ರೇಷ್ಠವಾದದ್ದು. ದೇವರೇ, ಈ ದಿನ ನಿಮ್ಮ ಮಾತುಗಳನ್ನು ಹೇಳುವಂಥ ಈ ಒಂದು ಸದವಕಾಶವನ್ನು ಮಾಡಿಕೊಟ್ಟಂತ ನಿಮ್ಮ ಈ ಪ್ರೀತಿಗಾಗಿ ಸ್ತೋತ್ರ. ಹೇಳುವಂಥ ಮಾತುಗಳು ಕೇವಲ ನಿಮ್ಮ ಮಾತುಗಳಾಗಲಿ, ಸತ್ಯವೇದ ಗ್ರಂಥದಲ್ಲಿ ನೀವು ಬರೆಸಿರುವಂಥ ಆ ಆತ್ಮಿಕ ಮಾತುಗಳನ್ನು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಸಿರುವಂಥ ಸತ್ಯಾರ್ಥಗಳನ್ನು ಇದ್ದ ಹಾಗೆ ಹೇಳೋಕ್ಕಾಗುವಂತೆ ಪವಿತ್ರಾತ್ಮನ ಸಹಾಯವನ್ನು ಒದಗಿಸಿಕೊಡಿರಿ. ಕೇಳುವಂಥ ನಿಮ್ಮ ಮಕ್ಕಳು, ನನ್ನ ಆತ್ಮೀಯ ಸಹೋದರ ಸಹೋದರಿಯರು, ಸೇವಕರನ್ನು ತಂದೆ ನೀವು ತಾನೇ ಆಶೀರ್ವದಿಸಿ, ವಾಕ್ಯದಲ್ಲಿರುವಂಥ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವಂಥ ಜ್ಞಾನವನ್ನು, ಹೇಳುವಂಥ ಜ್ಞಾನವನ್ನು ನನಗೂ ಅನುಗ್ರಹಿಸಿರಿ. ಆದಿಂದ ಅಂತ್ಯದವರೆಗೂ ನೀವು ತಾನೇ ನಡೆಸಿಕೊಡಬೇಕೆಂದು ಚಿಕ್ಕ ಪ್ರಾರ್ಥನೆಯನ್ನು ಕ್ರಿಸ್ತೇಸು ನಾಮದಲ್ಲಿ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಬೇಡವನಾಗಿದ್ದನಪ್ಪ ತಾನೆ. ಬ್ಲೂಟೂತ್ ಕರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಿಕೊಳ್ಳಲಾಗಿದ್ದೇನೆ. ಈ ದಿನ ನಾವು ವಾಕ್ಯವನ್ನು ನೋಡಿಕೊಳ್ಳೋಣ. ಯೇಸು ಸ್ವಾಮಿಯ ಮನಸ್ಸು ಎಂಥದ್ದು, ಆತನನ್ನು ಈ ಲೋಕಕ್ಕೆ ಕಳಿಸಿದ ಆ ತಂದೆಯಾದ ದೇವರ ಮನಸ್ಸು ಎಂಥದ್ದೆಂದು ನಾವು ಈ ದಿನ ವಾಕ್ಯದ ಮೂಲಕ ನೋಡಿಕೊಳ್ಳೋಣ. ಬೇರೆ ವಾಕ್ಯವನ್ನು ಗಮನಿಸಿ ಈ ದಿನ ನಮ್ಮ ಮಧ್ಯದಲ್ಲಿ ನಡೆಸಿರುವಂಥ ಸೇವೆಯನ್ನು ಗಮನಿಸೋಣ. ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳುವುದನ್ನು ನಾವು ಸತ್ಯವೇದ ಗ್ರಂಥದಲ್ಲಿ ನೋಡಿಕೊಳ್ಳಬಹುದು. 5ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳಿ ಮತ್ತು ಎಲ್ಲರೂ ತೆಗೆದು ವಚನವನ್ನು ನೋಡಿ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತ. ಏನ್ ಹೇಳುತ್ತೆ ದೇವರ ವಾಕ್ಯ? ಮತ್ತೊಂದು ಸಾರಿ ಓದೋಣ ಜೋರಾಗಿ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರಂತೆ. ಯೇಸು ಸ್ವಾಮಿ ಸ್ವತಃ ಹೇಳಿರುವಂತಹ ಮಾತು ಬೇರೆ. ಯೇಸು ಸ್ವಾಮಿ ಹೇಳುವಂತ ಮಾತು, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರಂತೆ. ಕರುಣೆ ಅಂದ್ರೆ ಏನ್ ಬೇರೆ? ಈ ದಿನ ಕ್ರೈಸ್ತರ ಮಧ್ಯದಲ್ಲಿ ಕರುಣೆ ಅನ್ನೋದು ಏನು ಅಂತ ನಾವು ಅಂದ್ಕೊಂಡಿದ್ದೀವಿ. ಸಭೆಯಲ್ಲಿರುವಂಥ ದೇವಜನರೇ, ಸಭೆಯಲ್ಲಿರುವಂಥ ಪಾಸ್ಟರ್ಗಳೇ, ಸಭೆಯಲ್ಲಿರುವಂಥ ವಿಶ್ವಾಸಿಗಳೇ, ಸಭೆಯಲ್ಲಿರುವಂಥ ಸಹೋದರ ಸಹೋದರಿಯರೇ ಅಥವಾ ಸಹೋದರ ಸಹೋದರರೇ ಒಬ್ರಿಗೊಬ್ರು ಪ್ರೈಸ್ ಲಾರ್ಡ್ ಕೊಟ್ಕೊಂಡು ವಂದನೆಗಳು ಹೇಳ್ಕೊಂಡು ಇರುವಂಥದ್ದು ಕರುಣೆನಾ? ಅಥವಾ ಈ ಕರುಣೆಗೆ ಅರ್ಥ ಬೇರೆ ರೀತಿ ಏನಾದರೂ ಇದೆಯಾ? ಯಾರಾದ್ರೂ ಯೋಚನೆ ಮಾಡಿದ್ರ? ಕರುಣೆ ದಯೆ ಇದೆಲ್ಲ ಒಂದೇ ಪರ್ಯಾಯ ಪದಗಳು. ಮಮತೆ, ಕರುಣೆ, ದಯೆ ಇದೆಲ್ಲ ಏನಾಗಿದೆ ಅಂದ್ರೆ ದೇವರ ಮನಸ್ಸಾಗಿದೆ. ದೇವರ ಮನಸ್ಸು. ದೇವರು ಕರುಣೆ ಉಳ್ಳವನಾಗಿರೋದಕ್ಕೋಸ್ಕರನೇ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ಮರಣ ಹಾದು ಬತ್ತು ನಮ್ಮ ಕಣ್ಣು ಮುಂದೆ ಹಾದು ಹೋಗ್ತದೆ. ಎಷ್ಟೋ ಸಾರಿ ಆಕ್ಸಿಡೆಂಟ್ ಆಗಿ ಸಾಯಬೇಕಾಗಿತ್ತು, ರೋಗದಿಂದ ಸಾಯಬೇಕಾಗಿತ್ತು, ಬಾಧೆಗಳಲ್ಲಿ ಸಾಯಬೇಕಾಗಿತ್ತು. ಈ ಜೀವಿತದಲ್ಲಿ ಸಮಾಧಾನ, ಶಾಂತಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿಗಳಿತ್ತು. ಇದರಿಂದ ದೇವರು ತಪ್ಪಿಸಿ ಆತನು ಕರುಣೆ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರಿಗಿ ನಮ್ಮ ಆತ್ಮವು ನಾಶನಕ್ಕೆ ಹೋದ್ರೆ ಮತ್ತೆ ಕೂಡಿಸಕ್ಕಾಗದಿರುವಂತ ನೀರಿನಂತೆ ಇದ್ದೇವೆ ನಾವು. ಚೆಲ್ಲಲ್ಪಟ್ಟು ಕೂಡಿಸಕ್ಕಾಗದಿರುವಂತ ನೀರ್ ತರ ಇದ್ದೇವೆ. ಈ ನೀರಿಗೆ ಒಂದು ಲೋಟ ನೀರು ಭೂಮಿ ಮೇಲೆ ಚೆಲ್ಲಿದ್ರೆ ಅದು ತಿರ್ಗಾ ಕೂಡ್ಸಕ್ಕಾಗಲ್ಲ. ಅಥವಾ ತುಂಬಾ ಕೇರ್ಫುಲ್ ಆಗಿ ಎತ್ತಿನಂತ ಅಂದ್ರೆ ಒಂದು ಅರ್ಧ ಲೋಟ ನೀರು ಸಿಗ್ಬೋದು ಅಲ್ವಾ? ಅದೇ ರೀತಿ ನಮ್ಮ ಜೀವಿತ ಈ ನಾಶನದ ಲೋಕದಲ್ಲಿ, ಅಂಧಕಾರದ ಸೈತಾನನ ಒಂದು ಮಾರ್ಗದಲ್ಲಿ ನಾವು ಹೋಗಿ ನಮ್ಮ ಜೀವಿತವನ್ನು ನಾಶಪಡಿಸಿಕೊಂಡು
ದೇವರು ಕರುಣೆ ಉಳ್ಳವನಾಗಿ ನಮ್ಮ ಆತ್ಮವು ನಾಶನಕ್ಕೆ ಹೋಗ್ಬಾರ್ದೆಂದು ಆ ನಾಶನದ ಕೋಪದಿಂದ ನಮ್ಮ ತಪ್ಪಿಸಿದನು. ಕರುಣೆ ಉಳ್ಳವನು ಯಾಕೆ ಅಂತ ನೋಡುವಾಗ, ದೇವರ ಪ್ರೀತಿ ನಮ್ಮ ಮೂಲಕ ಜನರಿಗೆ ಕಾಣಿಸ್ಬೇಕು. ನಾವು ಇನ್ನೊಬ್ಬರ ಮೇಲೆ ಕರುಣೆ ಉಳ್ಳವರಾಗಬೇಕು. ತಂದೆಯಾದ ಪರಮಾತ್ಮನು ಹೇಳುವಂತ ಮಾತೇನೆಂದ್ರೆ, ದೇವರು ನೀತಿವಂತರ ಮೇಲೆಯೂ ಅನೀತಿವಂತವರ ಮೇಲೆಯೂ ಮಳೆಯನ್ನು ಬಿಸಿಲನ್ನು ಬರಮಾಡ್ತಾ ಇದ್ದಾರೆ. ಅಂದ್ರೆ ಕರುಣೆ ಉಳ್ಳವರ ಮೇಲೆಯೂ ಮತ್ತೆ ದುಷ್ಟರ ಮೇಲೆಯೂ ನೀತಿವಂತರ ಮೇಲೆಯೂ ಮಳೆಯನ್ನು, ಗಾಳಿಯನ್ನು, ಆಹಾರವನ್ನು ಕೊಡ್ತಾ ಇದ್ದಾನೆ, ಸಾಕ್ತಾ ಇದ್ದಾನೆ, ಸಲ್ತಾ. ಯಾಕಂದ್ರೆ ಆತನು ಕರುಣೆ ಉಳ್ಳವನಾಗಿದೆ ಅಲ್ವಾ? ಯಾಕಂದ್ರೆ ಈ ದೇಹವೆಂಬ ದೇವಾಲಯದ ಮೂಲಕ ದೇವರ ಪ್ರಭಾವವು ಜನರಿಗೆ ಪ್ರಕಾಶ ಹೊಂದಬೇಕೆಂದು ದೇವರು ಅದೇ ರೀತಿ ನಾನು ಹೇಗಿದ್ದೀನೋ, ನಾನು ಹೇಗೆ ಪರಿಶುದ್ಧನು, ನೀತಿವಂತನು, ಸತ್ಯವಂತನಾಗಿದ್ದೇನೋ, ನೀವು ನನ್ನ ಮಕ್ಕಳಾದಂಥವ್ರು ನೀವು ನನ್ನ ಒಂದು ಕ್ಯಾರೆಕ್ಟರ್ ನೀವು ಹೊರಗಡೆ ತೋರಿಸ್ಬೇಕು, ನನ್ನ ಕ್ಯಾರೆಕ್ಟರ್ ಹೊರಗಡೆ ತೋರಿಸ್ಬೇಕು ಅಂತ ದೇವರು ಹೇಳುವಂತ ಮಾತು. ನಾವೊಂದು ವಚನವನ್ನು ನೋಡ್ತೇವೆ. ದೇವರು ಹೇಳುವಂತ ಮಾತು 1 ಪೇತ್ರ 2ನೇ ಅಧ್ಯಾಯ ವಚನವನ್ನು ತೆಗೆದು ಓದೋಣ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನು ನಾವು ತೆಗೆದು ಓದುವಾಗ, ದೇವರು ನಮ್ಮನ್ನು ಎಂತಕ್ಕಾಗಿ ಉಳಿಸಿದ್ದಾನೆ, ಎಂತಕ್ಕೋಸ್ಕರ ನಮ್ಮನ್ನು ಕಾಪಾಡಿದ್ದಾನೆ, ಯಾವುದಕ್ಕೋಸ್ಕರ ನಮ್ಗೆ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೆ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡಿಕೊಳ್ಳೋಣ ಒಂದು ಸಾರಿ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ನೋಡಿ. ಬೇರೆ ದೇವರು ನಮ್ಮನ್ನ ಎಂತಕ್ಕೋಸ್ಕರ ನಮ್ಮನ್ನ ಕಾಪಾಡದ ಅಂತ ನೋಡುವಾಗ, ದೇವರು ಮತ್ತೊಂದು ಸಾರಿ ಆ ವರ್ಡನ್ನು ಮತ್ತೊಂದು ಸಾರಿ ಓದ್ಬೇಕಂತ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಗಟ್ಟಿಯಾಗಿ ಜೋರಾಗಿ ಓದೋಣ. 1 ಪೇತ್ರ, ಎಲ್ಲರೂ ವಾಕ್ಯವನ್ನು ತೆಗೆದು ನೋಡೋಣ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ. ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ನಮ್ಗೆ ಈ ಹೊಸ ಜೀವನ ಸಿಕ್ಕಿರುವುದು ತುಂಬಾ ಆಶ್ಚರ್ಯ ಬೇರೆ. ಒಂದು ಕಾಲದಲ್ಲಿ ಒಂದೊಂದು ನಿಮಿಷವು ಒಂದೊಂದು ವರ್ಷಗಳಂತೆ ಕಳೆಯುತ್ತಿದ್ದ ನಮ್ಮ ಜೀವಿತವು ಆಶ್ಚರ್ಯಕರವಾದ ಒಂದು ರೀತಿಯಲ್ಲಿ ನಮ್ಮನ್ನು ಕಾಪಾಡಿದಾನೆ ಬೇರೆ. ಗಂಟೆಯಿಂದ ಗಂಟೆ ಹೋಗ್ತಾ ಇರೋದು ಗೊತ್ತಾ ಇಲ್ಲ, ದಿನದಿಂದ ದಿನ ಹೋಗ್ತಾ ಇರೋದು ಗೊತ್ತಾಯ್ತಾ ಇಲ್ಲ, ವಾರದಿಂದ ವಾರಕ್ಕೆ ಹೋಗ್ತಾ ಇರೋದು ಗೊತ್ತಾ ಇಲ್ಲ, ತಿಂಗಳಿಂದ ಹೋಗ್ತಾ ಇರೋದು ಗೊತ್ತಾ ಇಲ್ಲ, 5 ವರ್ಷದಿಂದ ವರ್ಷಕ್ಕೆ ಹೋಗ್ತಾ ಇರೋದೇ ಗೊತ್ತಾಯ್ತಾ ಇಲ್ಲ. ಅಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಕೊಟ್ಟಿದೆ ಅಂತ ಒಂದು ಚೂರು ಯೋಚನೆ ಮಾಡೋದಕ್ಕೆ ಕಷ್ಟಪಡಿ ದೇವರ ಪ್ರೀತಿ. ಓದೋಣ. ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ತಂದೆಯಾದ ದೇವರು ಸೇರಿಸಿದಾತನ ಗುಣಾತಿಶಯ, ದೇವರ ಕ್ಯಾರೆಕ್ಟರ್, ದೇವರ ಬಿಹೇವನ್ನು ಪ್ರಚುರ ಮಾಡುವವರಾಗುವಂತೆ, ಪ್ರಚಾರ ಪಡಿಸ್ಬೇಕು ಅಂತೆ ನಾವು ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀವಂತೆ ನಾವು. ಯಾವಾಗ ದೀಕ್ಷೆ ಸ್ಥಾನ ತೆಗೆದುಕೊಂಡು ತನ್ನ ಪಾಪಗಳನ್ನು ಒಪ್ಪಿಕೊಂಡು, ಯಾವಾಗ ನಾವು ಮೊದಲು ಹೋಗ್ತಾ ಇರುವಂತಹ ದುಷ್ಟ ಮಾರ್ಗ, ನೀಚ ಮಾರ್ಗ, ವಿಚಾರದ ಮಾರ್ಗ, ಕುಡುಕತನದ ಮಾರ್ಗ ಎಲ್ಲವನ್ನು ಬಿಟ್ಟು ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ ಮೇಲೆ ನಮಗೆ ದೇವರು ಯಾವ ಒಂದು ಪಟ್ಟಗಳನ್ನು ಕೊಡ್ತಾ ಇದ್ದಾನೆ ಅಂತ ನಾವು ಆಲೋಚನೆ ಮಾಡುವಾಗ ಬೇರೆ, ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಂತೆ ನಾವು. ರಾಜವಂಶ ಅಂತೆ ಕೆಲವರು ಹೇಳ್ತಾರೆ, ನಾವು ಈ ವಂಶ ರೀ, ನಾವು ಆ ವಂಶ ರೀ, ನಮ್ದು ಅಂತ ದೊಡ್ಡ ವಂಶ ರೀ, ನಮ್ದು ಕೀಳು ವಂಶ ರೀ, ನಾವು ಆ ಜಾತಿ ಸಂಬಂಧಪಟ್ಟಿದ್ದೇವ್ರಿ, ಈ ಜಾತಿ ಸಂಬಂಧ, ನಾವು ಮಾದರು ರೀ, ನಾವು ಒಲೆಯವರು ರೀ, ನಾವು ಒಡ್ರು ರೀ. ಅಲ್ಲ ಪ್ರೇರೆ, ದೇವ್ರ ಮಕ್ಕಳು ಪ್ರೇರೆ. ನೀವು ದೇವರ ಮಕ್ಕಳು. ದೇವರ ಮಕ್ಕಳು ಏನಾಗ್ತಾನೆ? ರಾಜನ ಮಗ ಏನಾಗ್ತಾನೆ? ರಾಜನ ಮಗ ಕೋಜ ಆಯ್ತಾನ? ರಾಜನ ಮಗ ರಾಜತನೇ ಆಗ್ತಾನೆ? ರಾಜನ ಮಗ ರಾಜತನೇ ಆಗ್ತಾನಲ್ಲ. ರಾಜನ ಮಗ ಪ್ರಾಣಿಯಾಗಾಯ್ತಾನ? ಪ್ರಾಣಿಯಾಗಿ ಹುಡ್ತಾನ? ಮನುಷ್ಯ ಮಕ್ಕಳು ಮನುಷ್ಯ, ನಾಯಿ ಮಗು ನಾಯಿ, ಕೋತಿ ಮಗು ಕೋತಿ. ರಾಜನ ಮಕ್ಕಳು ಯಾರು? ನಾವೆಲ್ಲ ರಾಜವಂಶ ಅಂತೆ. ಯಾವ ವಂಶ ನಮ್ದು? ರಾಜವಂಶ. ರಾಜವಂಶದವರು ಆಗಿರ್ಬೇಕಾದವ್ರು ನಾವು ಯಾವ ವಂಶ ಆಗಿದ್ವು ಅಂದ್ರೆ ಭಯಂಕರವಾದಂತ ಹೀನ ಸ್ಥಿತಿಗೆ ನಮ್ಮನ್ನು ನಾವೇ ಅವಮಾನ ಪಡಿಸ್ಕೊಬಿಟ್ಟಿದ್ದೇವೆ. ಕ್ರೈಸ್ತರ ಮಧ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂತ ನೋಡುವಾಗ ನಾವು ಒಂದೊಂದು ಪಂಗಡ ಬೇರೆ, ಒಂದೊಂದು ಪಂಗಡ. ಮಲಯಾಳಿಯವ್ರದ್ದು ಒಂದು ಪಂಗಡ ಬೇರೆ, ಒಂದು ಅನ್ಯ ಜನದಿಂದ ಬಂದ್ರೆ ಅವ್ರಿಗೊಂದು ಪ್ರೀತಿ ತೋರಿಸುವಂಥದ್ದಿಲ್ಲ, ಒಂದು ಕರುಣೆ ತೋರಿಸುವಂಥದ್ದು. ತಮಿಳವರು ತಮಿಳು ಪಂಗಡಗಳಾದ್ರೆ ಅವ್ರದೇ ಒಂದೊಂದು ಆ ಜನರನ್ನೇ ಪ್ರೀತಿಸುವಂಥದ್ದು, ಆ ಜನರನ್ನೇ ಪ್ರೋತ್ಸಾಹಿಸುವಂಥದ್ದು.
ಕನ್ನಡದವರು ಅಥವಾ ಹಿಂದಿಯವರು ಹೋದ್ರೆ ಅವ್ರಿಗೆ ಪ್ರೋತ್ಸಾಹ ಇರುತ್ತೆ. ಎಲ್ಲಾ ಕಡೆ ಅಂತ ನಾನು ಹೇಳ್ತಾ ಇಲ್ಲ ಬೇರೆ, ಅಲ್ಲಲ್ಲಿ ನಡೀತಾ ಇದೆ ಕಾರ್ಯಗಳು, ದುಷ್ಟನ ಸೈತಾನನ ಕಾರ್ಯಗಳು ಆ ಸಭೆ ನಡೀತಾ ಇದೆ. ಬಂಜಾರ ಒಂದು ಸಭೆಯವರು ಇರ್ತಾರ, ಬಂಜಾರ ಬಂದಾರ ಅವರೇ ಅವ್ರವ್ರು ಪ್ರೀತಿಸ್ಕೊಂಡು ಅವ್ರವರೇ ಒಂದು ಪ್ರೋತ್ಸಾಹ ಪಡಿಸ್ಕೊಂಡು ಅವ್ರ ಜನಾಂಗದಲ್ಲೇ ಬೆಳೆದ್ರೆ ಅವ್ರಿಗೊಂಥರ ಸಂತೋಷ, ಅವ್ರ ಜನಾಂಗದವರೇ ಒಂದು ರೀತಿಯಲ್ಲಿ ಬೆಳೆದ್ರೆ ಅವ್ರಿಗೆ ಸಂತೋಷ. ಬೇರೆ ಜನಾಂಗದವ್ರು ಬೆಳೆಯೋದಕ್ಕೆ ಬಿಡಲ್ಲ. ತೆಲುಗುವರ ಅದ್ರಲ್ಲೂ ಕೆಲವರು ಇದ್ದಾರೆ, ಆ ತೆಲುಗುವರು ಕಂಡ್ರೆ ಅವ್ರವ್ರು ಪ್ರೀತಿಸ್ಕೊತಾರೆ. ಬೇರೆ ನಾವು ಪಕ್ಷಪಾತಿಗಳಾಗಿರ್ಬಾರ್ದು ಅಂತ ದೇವರ ಚಿತ್ತ, ದೇವರ ಆಸೆ. ಪಕ್ಷಪಾತಿಗಳಲ್ಲ, ನಾವೆಲ್ಲ ಒಬ್ಬನೇ ತಂದೆಯಾದ ದೇವರ ಮಕ್ಕಳಲ್ವಾ ಅಲ್ವಾ? ನಾವು ಏನಾಗಿದೆ ಅಂದ್ರೆ ರಾಜವಂಶಸ್ಥರಾದ ಯಾಜಕರಂತೆ ಪ್ರೇರಿ, ನಾವು ಯಾಜಕರು. ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಗಳು, ಸ್ವಂತ ಜನರು ದೇವರ ಸ್ವಕೀಯ ಜನರು, ಸ್ವಕೀಯ ಪ್ರಜೆಗಳು. ಮೊದಲು ನಾವು ಲೋಕದಲ್ಲಿದ್ದಾಗ, ದೇವರನ್ನು ಅರಿದಿದ್ದಾಗ ಮೊದಲು ನೀವು ಪ್ರಜೆಗಳಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿದವರಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ ಅಂದ್ರೆ ದೇವರ ಕರುಣೆ ನಮ್ಗಿರ್ಲಿಲ್ಲ ಬೇರೆ, ಯಾವಾಗ ನಮ್ಮ ಪ್ರಾಣ ಹೋಗ್ಬಿಡ್ತಾಯ್ತೋ ಗೊತ್ತಿಲ್ಲ ಬೇರೆ. ವಾತ್ಸಲ್ಯ ಹೊಂದಿರಲಿಲ್ಲ ಅಂದ್ರೆ ಮಗನ ಸ್ವೀಕಾರವನ್ನು ನಾವು ತೆಗೆದುಕೊಂಡಿರಲಿಲ್ಲ, ಅಂದ್ರೆ ರಾಜನಿಗೆ ನಾವು ಮಕ್ಕಳಾಗಿರಲಿಲ್ಲ ಬೇರೆ. ಆಳು ರೀತಿಲಿ ಇದ್ದು ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೇಕಾದ್ರೆ ಮೋಶೆ ಆಗಿರ್ಬೋದು, ಯೆರೆಮೀಯ ಆಗಿರ್ಬೋದು, ಯೆಹೆಜ್ಕೇಲ ಆಗಿರ್ಬೋದು, ಯೆಶಾಯ ಆಗಿರ್ಬೋದು, ಅಮೋಸ ಆಗಿರ್ಬೋದು, ಜೆಕರ್ಯ ಅವರಾಗಿರ್ಬೋದು, ಮೀಕಾ ಇವರೆಲ್ಲ ಏನಂದ್ರೆ ಭಕ್ತರುಗಳು ಪ್ರೇರೆ ಮಗನ ಪಟ್ಟವನ್ನು ಹೊಂದಿಲ್ಲ ಪ್ರೇರೆ. ಅವರು ಶಿಷ್ಯರಾಗಿ ಅಥವಾ ಸೇವಕರಾಗಿ ಒಂದು ಆ ರೀತಿಯಲ್ಲಿ ಬಂದಂತ ಪ್ರೇರೆ. ಮಗನ ಪಟ್ಟವನ್ನು ನಮಗೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ತಂದೆಯಾದ ದೇವರೇ, ನಾವು ನೋಡುವಾಗ ಯೋಹಾನ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಲೋಕದಲ್ಲಂದ್ರೆ ಗಿಡ ಪ್ರಾಣಿ ಪಕ್ಷಿಗಳ ಮೇಲೆ ಅಲ್ಲ ಪ್ರೇರೆ, ಲೋಕದಲ್ಲಿರುವಂತ ಸರ್ವ ಜನರ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟರು ಅಲ್ಲ ಪ್ರೇರೆ. ಆತನ ಮೂಲಕ ನಾವೇನಾದ್ರು ಪಾಪದಿಂದ ವಿಮೋಚನೆ. ಓಕೆ, ಕರುಣೆ ದೇವರು ತೋರಿಸಿದ ಹಾಗೆ ನಾವು ಕರುಣೆ ತೋರಿಸ್ತಾ ಇದ್ದೀವಿ. ದೇವರು ತೋರಿಸಿದ ಹಾಗೆ ಮಮತೆ ಉಳ್ಳವರಾಗಿದ್ದೇವ. ದೇವರು ಒಂದು ಮಾತು ಹೇಳೋದನ್ನು ನಾವು ನೋಡೋಣ, ಒಂದು ಮಾತು ಹೇಳೋದನ್ನು ನಾವು ನೋಡೋಣ. ತೆಗೆದು ನೋಡೋಣ ವಚನ, ಮತ್ತಾಯ 9:13 ನೋಡೋಣ. ಯೇಸು ಸ್ವಾಮಿ ಹೇಳುವಂತ ಮಾತು, ನೀವು ಯಾರನ್ನ ಸ್ತುತಿ ಸ್ತೋತ್ರ ಹಲ್ಲೆಲೂಯಾ ದೇವರ ಪರಿಶುದ್ಧನು ಯೇಸು ಕ್ರಿಸ್ತನ ಒಳ್ಳೆಯವನು ಅಂತ ಇಲ್ಲ, ಆ ಒಳ್ಳೆಯವನ ಮಾತು ನಿಮಗೆ ಕಹಿ ಆಗ್ಬಿಟ್ಟಿದೆ ಇವತ್ತು. ಆ ಒಳ್ಳೆಯವನ ಮಾತು ಏನಾಗ್ಬಿಟ್ಟಿದ್ರೆ ನಿಮ್ಗೆ ವಿಷ ಆಗ್ಬಿಟ್ಟಿದೆ, ವಿಷ ಆಗ್ಬಿಟ್ಟಿದೆ. ಓದಿಕೋಣ ಮತ್ತಾಯ 9:13. ನನಗೆ ಯಜ್ಞವೂ ಬೇಡ. ಮತ್ತಾಯ 9:13. ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನೋಡಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು. ಒಂದು ಕಾಲದಲ್ಲಿ ತಂದೆಯಾದ ಪರಮಾತ್ಮನು ನನಗೆ ಯಜ್ಞಗಳನ್ನು ಅರ್ಪಿಸಿರಿ ಅಂತ ಹೇಳಿದ್ದೆ ದೇವ್ರೆ. ಆಮೇಲೆ ದೇವರಿಗೆ ಅಸಹ್ಯ ಆಗೈತೆ. ಈ ಜನ ದೋಚ್ಕೊಳ್ಳೋದು, ವ್ಯಭಿಚಾರ ಮಾಡೋದು, ಕಳ್ತನ ಮಾಡೋದು, ತಂದೆ ತಾಯಿನ ಸನ್ಮಾನಿಸ್ತಾ ಇರೋದು, ತಗೊಬಂದು ಕುರಿ ಕೋಳಿಗಳನ್ನ ಕೊಟ್ಟರೆ ಏನ್ ಪ್ರಯೋಜನ ಬೇರೆ? ಈ ದಿನದಲ್ಲಿ ನೋಡ್ತಾ ಇದೀವಲ್ಲ, ಎಲ್ಲಿಂದ ಬಂದಿದ್ದು? ಬೈಬಲಿಂದನೇ ಬಂದಿದ್ದು. ಎಲ್ಲ ದೇಚ್ಕೊಂಡು ದೇವ್ರ ಹತ್ರ ಹೋಗಿ ಏನು ತನ್ನ ನಂಬಿರುವಂತ ದೇವ್ರ ಮಕ್ಕದ ಮೇಲೆ ಒಂದು ಹೂವನೋ, ಒಂದು ತೆಂಗಿನಕಾಯಿನೋ ಅಥವಾ ಎಷ್ಟು ದುಡ್ಡು ಮಕ್ಕದ ಮೇಲೆ ಎಸೆತಾ ಇರ್ತಿರತ್ತೆ. ದೇವ್ರಿಗೆ ಏನ್ ಬೇಕು ಗೊತ್ತಾ? ಈ ದೇಹದ ಮೂಲಕ ದೇವರ ಪ್ರಭಾವ ನೀತಿವಂತರಾಗಿ ಬದುಕಬೇಕು. ದೇವ್ರಿಗೆ ಅದಿಷ್ಟ. ದೇವ್ರಿಗೆ ಏನ್ ಕಡಿಮೆ ಆಗೈತೆ ಬೇರೆ? ಕುರಿಗಳು ದೇವ್ರದು, ಕೋಣಗಳು ದೇವ್ರದು, ದನಗಳು ದೇವ್ರದು, ಕುರಿ ಎಲ್ಲ ದೇವ್ರದೇ ಆಗಿರುವಾಗ ದೇವ್ರಿಗೆ ಏನ್ ಬೇಕು ಅಂತ ನೋಡುವಾಗ ನಮ್ಮ ಹೃದಯದ ಮೂಲಕ ಆತ್ಮಿಕ ಫಲಗಳು ತಿನ್ಬೇಕು. ದೇವ್ರು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, 9 ಫಲಗಳು. ಒಂದು ತಾಯಿ ಗರ್ಭದಲ್ಲಿ ಒಂದು ಅಮ್ಮನಿಗೆ 1 ತಿಂಗಳಿಗೆ ಒಂದು ಮಗುಗೆ ಒಂದು ಕಿವಿ ಬರ್ಬೋದು, ಒಂದು ಕಣ್ಣು ಬರ್ಬೋದು, ಒಂದು ತಿಂಗಳಿಗೆ ಮೂಗು ಬರ್ಬೋದು, ಒಂದು ತಿಂಗಳಿಗೆ ಕಾಲು ಬರ್ಬೋದು. ಇದೇ ರೀತಿ ಈ ಗರ್ಭಫಲ 9 ತಿಂಗಳಿಗೆ ತುಂಬಿ ಯಾವ ರೀತಿ ಮಗು ಹಡಿತಾಳ ತಾಯಿ, ಅದೇ ರೀತಿ ನಮ್ಮ ಹೃದಯದಲ್ಲಿ 9 ಫಲಗಳು ತುಂಬಿರ್ಬೇಕು ಪ್ರಿಯರೇ. ಈ 9 ಫಲಗಳಿಂದ ದೇವರಿಗೆ ಮಹಿಮೆ ಉಂಟಾಗುತ್ತೆ, ಸಂತೋಷ ಉಂಟಾಗುತ್ತೆ ಪ್ರಿಯರೇ. ಅದೇ ಹೇಳ್ತಾ ಇದ್ದಾರೆ ದೇವರು. ಏನ್ ಹೇಳ್ತಾ ಇದ್ದಾರೆ ನೋಡಿ, ಯೇಸು ಸ್ವಾಮಿ ಹೇಳುವಂತ ಮಾತು, ನನಗೆ ಯಜ್ಞವೂ ಬೇಡ. ತಂದೆಯಾದ ದೇವರ ಮನಸ್ಸು ಯೇಸು ಸ್ವಾಮಿ ಅರ್ಥ ಮಾಡ್ಕೊಂಡು ಹೇಳುವಂತ ಮಾತೇನ್ ಗೊತ್ತಾ? ಇಬ್ರಿಯ 10:5 ಹೇಳುವಂತ ಮಾತು ಓದೋದ್ ಬೇಡ ಪ್ರಿಯರೇ, ನಿಮ್ಗೆಲ್ಲರಿಗೂ ಗೊತ್ತು ಆ ವಚನ. ಇಬ್ರಿಯ 10:5 ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದಿ. ಅಂದ್ರೆ ದೇವರಿಗೆ ಯಜ್ಞ ನೈವೇದ್ಯಗಳು ಇಷ್ಟವಾಗಿರ್ಲಿಲ್ಲಂತೆ. ದೇವರ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ ಯೇಸು ಸ್ವಾಮಿಗೆ ಒಂದು ಗರ್ಭಫಲವನ್ನು ಕೊಟ್ಟಿದ್ದಂತೆ.
ಯಾರ ಗರ್ಭದಲ್ಲಿ? ಮರಿಯಳಮ್ಮನ ಗರ್ಭದಲ್ಲಿ, ಪರಿಶುದ್ಧಳ ಗರ್ಭದಲ್ಲಿ ಪ್ರೇರೆ, ಪವಿತ್ರಳ ಗರ್ಭದಲ್ಲಿ ಪ್ರೇರೆ. ಪ್ರೇರೆ ಸೂಲಿಬೆಲೆ ಎನ್ನುವಂತ ಒಬ್ರು ಇದ್ದಾರೆ ಪ್ರೇರೆ. ಸೂಲಿಬೆಲೆ ಅನ್ನೋರು ಏನ್ ಹೇಳಿದ್ರು ಅಂದ್ರೆ ಮರಿಯಳಮ್ಮನ ಕುರಿತು, ಕ್ರೈಸ್ತರು ಏನು ತಿಳಿಯದವರು ಒಂದು ಮದುವೆ ಆಗಿದಂತ ಸ್ತ್ರೀ ಹೊಟ್ಟೆಯಲ್ಲಿ ಮಗು ಹುಟ್ಟೋದಕ್ಕೆ ಸಾಧ್ಯನಾ? ಇದನ್ನ ಕ್ರೈಸ್ತತ್ವವು ಎಷ್ಟು ಮಟ್ಟಿಗೆ ನಂಬೋದು ಸರಿ ಅಂತ ಆತನು ಹೇಳುವಂತ ಮಾತು ಪ್ರಿಯರೇ. ಪ್ರಿಯರೇ, ದೇವರಿಂದ ಸಾಧ್ಯ ಇಲ್ಲ ಪ್ರಿಯರೇ, ದೇವರಿಂದ ಸಾಧ್ಯ ಇಲ್ಲ. ನಿಮ್ಮ ಮನೆಯಲ್ಲೇ ಸಾಕ್ಷಿಗಳನ್ನ ದೇವ್ರು ತೋರಿಸೋದಕ್ಕೆ ಇಷ್ಟ. ನಿಮ್ಮ ಮನೆಯಲ್ಲೇ ದೇವರು ಸಾಕ್ಷಿ ತೋರಿಸೋದಕ್ಕೆ ಸರ್ವಶಕ್ತನು ದೇವರು. ಪ್ರಿಯರೇ, ನಿಮ್ಮ ಮನೆಗೆ ಒಂದು ಹಣ್ಣು ತರ್ತೀರಪ್ಪ. ನಿಮ್ಮ ಮನೆಗೆ ಮೋಸಂಬಿ ಹಣ್ಣು, ಬಾಳೆಹಣ್ಣು, ಚೀಪೆಕಾಯಿಯೋ ತರ್ತೀರಪ್ಪ. ಸ್ವಲ್ಪ ದಿವಸ ಅದು ತಿಂದೆ ಫ್ರಿಜ್ಜಲ್ಲಿ ಒಣಗೋಗಿ ಅಥವಾ ಫ್ರಿಜ್ ಇಲ್ಲದೆ ಹೊರಗಡೆ ಇದ್ದು ಅಂತ ತಿಳ್ಕೊಳ್ಳಿ. ಬಹಳ ದಿವಸ ಆದ್ಮೇಲೆ ಏನಾಗುತ್ತೆ ಗೊತ್ತಾ? ಅದರಲ್ಲಿ ಹುಳಗಳು ಬೀಳುತ್ತೆ. ಆ ಹುಳಗಳು ಬೀಳುತ್ತೆ ಅಂತ ನಾವು ಹೇಳ್ತಿದ್ರೆ ಮ್ಯಾಲಿನಿಂದ ಬೀಳ್ತಾ ಅಥವಾ ಕೆಳಗಡೆಯಿಂದ ಭೂಮಿಯಿಂದ ಎದ್ದು ಬರ್ತಾ? ಆ ಹಣ್ಣೊಳಗಡೆ ಸೃಷ್ಟಿ ಆಯ್ತು ಪ್ರೇರೆ. ಅಂದ್ರೆ ಅಪ್ಪ ಅಮ್ಮನಿಗೆ ಹೋಗಿ ಏನಾದ್ರು ನೀವು ಮದುವೆ ಮಾಡಿಸಿದ್ರ? ಅಪ್ಪ ಅಮ್ಮನಿಗೆ ಏನಾದ್ರು, ಇವಾಗ ಕೆಲವ್ರು ಹೇಳುವಂತಾರೆ ಅವರೇ, ಮರಿಯಳಮ್ಮ ಅಂತ ಪವಿತ್ರವಾದ ಗರ್ಭದಲ್ಲಿ ಯೇಸು ಸ್ವಾಮಿ ಹುಟ್ಟೋದಕ್ಕೆ ಹೇಗ್ ಸಾಧ್ಯ? ತಂದೆ ತಾಯಿ ಸಂಕಲ್ಪ ಒಂದು ಅವರ ಒಂದು ಮದುವೆ ಆಗದೆ, ಅವ್ರು ಒಂದಾಗದೆ ಹೇಗೆ ಮಗು ಹುಟ್ಟೋದಕ್ಕೆ ಸಾಧ್ಯ ಅಂತ ಅನೇಕರು ಮೂಢರು ಹೇಳುವಂತ ಮಾತು. ಜ್ಞಾನಿಗಳಲ್ಲ, ಅವ್ರು ಮೂಢರೆ. ಆಲೋಚನೆ ಮಾಡುವಂತ ವಿಷಯ ಇದು. ಆಲೋಚನೆ ಮಾಡಿ ಪ್ರಿಯರೇ, ಆಲೋಚನೆ ಮಾಡಿ. ದೇವರಿಂದ ಅಸಾಧ್ಯವಾದದ್ದು ಒಂದಾದ್ರೂ ಉಂಟು? ಸಾಧ್ಯವಾದದ್ದು ಒಂದೂ ಇಲ್ಲ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಒಂದು ನೀರು 1 ತಿಂಗಳು 20 ದಿವಸ ಆದ್ಮೇಲೆ ಆ ನೀರುಗಳಲ್ಲಿ ಹುಳಗಳೆದ್ದು ಬರುತ್ತೆ ಪ್ರಿಯರೇ. ಅಪ್ಪ ಅಮ್ಮ ಮದುವೆ ಮಾಡಿಸಿದ್ರ? ಯಾರಾದ್ರೂ ಮದುವೆ ಮಾಡಿಸಿದ್ರ? ಹೋಗಿ ಯಾರಾದ್ರೂ ಒಂದು ಹುಡುಗ, ಒಂದು ಗಂಡು ಹುಳ, ಒಂದು ಹೆಣ್ಣು ಹುಳನ್ನು ಬಿಟ್ಟು ಮಗು ಊಟ ತರ ಮಾಡಿದ್ರ? ಇಲ್ವಲ್ಲ. ಹೇಗ್ ಸೃಷ್ಟಿ ಆಯ್ತು ಅದು? ದೇವರು ನಿನ್ನ ಕಣ್ಣು ಮುಂದೆ ತೋರಿಸ್ತಾ ಇದ್ದಾನೆ, ನಾನು ಏನು ಮಾಡಬಲ್ಲೆ. ಒಂದು ಹಣ್ಣಿಗೆ ಹುಳ ಬಿದ್ದಾಗ ಅದೇ ಡಿಸೈನ್ ಹುಳ. ಚೀಪೆಕಾಯಿ ಪ್ರಿಯರೇ, ಚೀಪೆಕಾಯಿ ನಮ್ಮ ಮನೇಲಿ ಹಣ್ಣಾಗಿರೋದು ಒಂದಿತ್ತು ಪ್ರಿಯರೇ. ನಾನು ನನ್ನ ಮಗನೂ ತಿಂದೋ ಪ್ರಿಯರೇ. ನನ್ನ ಮಗನೂ ತಿಂದಂತ ಒಂದು ಹಣ್ಣಿನಲ್ಲಿ ಹುಳ ಇದ್ದಲ್ವೋ ಗೊತ್ತಿಲ್ಲ, ನಾನು ತಿಂದಿದಂತ ಒಂದು ಆ ಚೀಪೆ ಹಣ್ಣಿನಲ್ಲಿ ಹುಳಗಳು ಅದೇ ಕಲರು ಪ್ರಿಯರೇ. ನನಗೆ ನಿಜವಾಗ್ಲೂ ಅಸಹ್ಯ ಅನಿಸಿಲ್ಲ, ದೇವರು ಎಂತ ಅದ್ಭುತ ಸ್ವರೂಪನೂ ಅನಿಸ್ತದೆ. ಹುಳ ತಿಂದಿದ್ದಕ್ಕೆ ನನಗೆ ಬೇಸರ ಅನಿಸಿಲ್ಲ. ಆ ಹುಳ ಚೀಪೆಕಾಯಿ ತರಾನೇ ಕಲರು, ಒಂಚೂರು ಗೊತ್ತಾಗಲ್ಲ ಪ್ರಿಯರೇ. ಸೂಕ್ಷ್ಮವಾಗಿ ಗಮನಿಸಿ ಹುಡುಕುವಾಗ ಆ ಹುಳಗಳು ಒದ್ದಾಡೋದು ನೋಡಿದಾಗ ಏನನ್ಸು ಗೊತ್ತಾ? ದೇವ್ರೆ ಎಷ್ಟು ಅದ್ಭುತ ಅನ್ನೋದು, ಎಷ್ಟು ಅದ್ಭುತನು. ಆ ನೀರು ಒಳಗಡೆ ಡೇಟ್ ಆಫ್ ಹೋದಾಗ ಅದರಿಂದ ಹುಳ ಹುಟ್ಟೋದು ತೋರಿಸ್ತೀಯಾ? ಏನ್ ತೋರಿಸ್ತಾ ಇದಾರೆ ಗೊತ್ತಾ? ದೇವರು ಸತ್ತಾದ್ಮೇಲೆ ಇನ್ನೊಂದು ಜೀವಿತ ಇದೆ ಪ್ರಿಯರೇ. ನಮ್ಗೇನಿದೆ ಹೇಳಿ? ಸತ್ತಾದ್ಮೇಲೆ ಇನ್ನೊಂದು ಜೀವಿತ ಇದೆ, ಒಂದು ಜೀವಿತ ಇದೆ. ಒಂದು ಬೀಜವು ಭೂಮಿಯ ಮೇಲೆ ಬಿದ್ದಿ ಸಾಯದೇ ಇದ್ದರೆ ಅದು ಫಲ ಕೊಡಲಾರದು. ಅದೇ ರೀತಿ ನಾವು ಈ ಲೋಕದಲ್ಲಿ ಸಾಯದೆ ಹೋದರೆ, ದೇವರಿಗೋಸ್ಕರ ಸಾಯದೆ ಹೋದರೆ ಫಲ ಕೊಡೋದಕ್ಕಾಗಲ್ಲ. ದೇವ್ರಿಗೋಸ್ಕರ ಸತ್ರೇನೆ ಫಲ. ಯೇಸು ಸ್ವಾಮಿ ಸತ್ತನು ಪ್ರೇರೆ ಫಲ. ಆತನ ಫಲ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರೇರೆ. ಎಷ್ಟು